ಪಂಪಾ ನದಿ ಇರುಮೇಲಿಯಿಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿದ್ದು ಬಸ್ ಮುಖಾಂತರ ಸುಲಭವಾಗಿ ತಲುಪಬಹುದಾಗಿದೆ. ಪಂಪಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿದ ನಂತರ ಅಯ್ಯಪ್ಪ ಭಕ್ತರು ಪಂಪಾ ಸದ್ದೆ ಎನ್ನುವ ಪವಿತ್ರ ಆಚರಣೆಯನ್ನು ನೆರವೇರಿಸಿ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನಕ್ಕೆ ತಮ್ಮ ಪಾದಯಾತ್ರೆಯನ್ನು ಆರಂಭಿಸುತ್ತಾರೆ. ಪಂಡಲ ರಾಜಶೇಖರರಿಗೆ ಶಿಶುವಿನ ರೂಪದಲ್ಲಿ ಮಣಿಯ ಸುವರ್ಣಮಾಲೆ ಧರಿಸಿದ ಅಯ್ಯಪ್ಪ ಸ್ವಾಮಿಯ ದರ್ಶನ ದೊರೆಯುತ್ತದೆ. ಪಂಡಲ ರಾಜನು ಆ ಶಿಶುವಿನ ಕಂಠದಲ್ಲಿ ಮಣಿ ಧರಿಸಿದ್ದರಿಂದ ಅವನಿಗೆ ಮಣಿಕಂಠ ಎಂದು ಹೆಸರಿಡುತ್ತಾನೆ. ಭಕ್ತರು ಮಹಾಗಣಪತಿ, ಪಾರ್ವತಿ, ಹನುಮಂತ ಮತ್ತು ಶ್ರೀರಾಮ ದೇವಾಲಯಗಳ ದರ್ಶನ ಪಡೆದು ಯಾತ್ರೆಯನ್ನು ಮುಂದುವರಿಸುತ್ತಾರೆ. ಎಲ್ಲ ಭಕ್ತಾದಿಗಳು ಮೊದಲೇ ಆನ್ಲೈನ್ ವರ್ಚುವಲ್ ಕ್ಯೂ ಟಿಕೆಟ್ ಬುಕ್ ಮಾಡಿಕೊಂಡು ಇಲ್ಲಿ ಪರಿಶೀಲನೆ ಮಾಡಿಕೊಂಡ ನಂತರ ಸನ್ನಿಧಾನಕ್ಕೆ ತೆರಳಬಹುದು. ಆಫ್ಲೈನ್ ಟಿಕೆಟ್ಗಳಿಗೂ ಅವಕಾಶ ಇದೆ. ಆದರೆ ಭಕ್ತರ ಸಂಖ್ಯೆ ಹೆಚ್ಚಾಗಿರುವುದರಿಂದ ಹೆಚ್ಚಿನ ಸಮಯ ಕಾಯಬೇಕಾಗುತ್ತದೆ. ಇಲ್ಲಿ ಕಾಣಸಿಗುವ ನೀಲಿಮಲ ಬೆಟ್ಟವು ಮಾತಂಗ ಮಹರ್ಷಿಗಳು ತಪಸ್ಸು ಮಾಡಿದ ಸ್ಥಳವೆಂದು ನಂಬಲಾಗಿದೆ. ಇದು ಸುಮಾರು 2 ಕಿಲೋಮೀಟರ್ ವರೆಗೆ ಕ್ರಮಿಸಿದೆ. ನಂತರ ಬರುವ ನೀಲಿಮಲ ಶಿಖರವನ್ನು ಅಪಾಚಿಮೇಡು ಎಂದು ಕರೆಯುತ್ತಾರೆ. ನಂತರ ಶಬರಿಪೀಠಂ ಕಾಣಸಿಗುತ್ತದೆ. ಇಲ್ಲಿ ಶ್ರೀರಾಮನ ದರ್ಶನಕ್ಕಾಗಿ ಕಾದು ತಪಸ್ಸು ಮಾಡಿದ ಶಬರಿಯ ವಾಸಸ್ಥಳ ಇದೆ. ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನದಿಂದ ಮೋಕ್ಷವನ್ನು ಪಡೆದ ಶಬರಿಯ ಸ್ಮರಣಾರ್ಥ ಈ ಶಬರಿಪೀಠ ಎಂದೇ ಪ್ರಸಿದ್ಧವಾಗಿದೆ. ಮುಂಬರುವ ಪ್ರದೇಶವೇ ಶರಂಗುತ್ತಿ. ಎರಿಮೇಲಿಯಲ್ಲಿ ಪೆಟ್ಟತುಲಾಲ್ ಎಂಬ ನೃತ್ಯವ ಮಾಡಿ ಅಲ್ಲಿಂದ ತಂದ ಬಾಣಗಳನ್ನು ಭಕ್ತರು ಇಲ್ಲಿ ಸಮರ್ಪಿಸುತ್ತಾರೆ. ಸ್ವಾಮಿಯೇ ಶರಣಮಯ್ಯಪ್ಪ. ಇಲ್ಲಿ ಕಾಣ್ತಕ್ಕಂಥ ಒಂದು ಪ್ರದೇಶ ಇದೆ. ಇಲ್ಲೆಲ್ಲ ಸ್ವಾಮಿಗಳೆಲ್ಲ ತೆಂಗಿನಕಾಯಿ ಮತ್ತೆ ಬಾಣಗಳನ್ನ ಎತ್ತುತ್ತಾ ಇದ್ದಾರೆ. ಪಂಪಾದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಸನ್ನಿಧಾನಕ್ಕೆ ಕಾಲ್ನಡಿಗೆಯ ಮೂಲಕ ತೆರಳಲು ಸರಾಸರಿ 2 ಗಂಟೆಗಳ ಸಮಯ ಬೇಕಾಗುತ್ತದೆ. ದೇವಸ್ಥಾನದಲ್ಲಿ ವಿಶಾಲವಾದ ಹಲವಾರು ಪ್ರಾಂಗಣಗಳಿದ್ದು ಭಕ್ತರು ಇಲ್ಲಿ ವಿಶ್ರಾಂತಿ ಪಡೆಯಬಹುದಾಗಿದೆ. ಶರಂಗುತ್ತಿಯ ನಂತರ ಭಕ್ತರು ಪಡಿನೆಟ್ಟಂಬಾಡಿ ಕಡೆಗೆ ಸಾಗುತ್ತಾರೆ. ಪಡಿನೆಟ್ಟಂಬಾಡಿ ಎಂದರೆ 18 ಪವಿತ್ರ ಮೆಟ್ಟಿಲುಗಳು. ಈ 18 ಪವಿತ್ರ ಮೆಟ್ಟಿಲುಗಳು ಅಯ್ಯಪ್ಪ ಸ್ವಾಮಿಯ 18 ಅಸ್ತ್ರಗಳನ್ನು ಪ್ರತಿನಿಧಿಸುವ ಬಂಗಾರ ಮತ್ತು ಪಂಚಲೋಹಗಳಿಂದ ನಿರ್ಮಿತಗೊಂಡ ಪವಿತ್ರ ಮೆಟ್ಟಿಲುಗಳಾಗಿವೆ. ಸನ್ನಿಪಾತದಲ್ಲಿ ಬರುವ ಪ್ರಮುಖ ಸ್ಥಳಗಳು ಪಂಪಾ, ನೀಲಿಮಲ, ಅಪಾಚಿಮೇಡು, ಶಬರಿಪೀಠಂ, ಶರಂಗುತ್ತಿ, ಸನ್ನಿಧಾನಂ, ಶಬರಿಮಲೆ ಆಗಿರುತ್ತದೆ. ಸ್ವಾಮಿಯೇ ಶರಣಮಯ್ಯಪ್ಪ. ವೀಕ್ಷಕರೇ, ನಾವು ಈಗ ಈ ಅಯ್ಯಪ್ಪ ಸ್ವಾಮಿಯವರ ಸನ್ನಿಧಾನಕ್ಕೆ ಬಂದಿದ್ದೀವಿ. ಈಗ ಅವರ ದರ್ಶನವನ್ನ ಪಡೆಯೋದಕ್ಕೆ ನಾವು ಪಡೆಯೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸ್ವಾಮಿಯೇ ಶರಣಮಯ್ಯಪ್ಪ. 41 ದಿನಗಳ ಕಠಿಣ ವ್ರತವನ್ನು ನಿಷ್ಠೆಯಿಂದ ಆಚರಿಸಿದ ಅಯ್ಯಪ್ಪ ಭಕ್ತರು ಇರುಮುಡಿ ಹೊತ್ತು ಬರಿಕಾಲಿನಿಂದ ಈ ಮೆಟ್ಟಿಲುಗಳನ್ನು ಅತ್ಯಂತ ಭಕ್ತಿಯಿಂದ ಹತ್ತುತ್ತಾರೆ.